ಈಗ ನಮ್ಮ ಜೊತೆ ಇರ್ಫಾನ್ ಸೇಠ್ ಅವರು ಇದ್ದಾರೆ. ಅವರು KIOCಯ ಡೈರೆಕ್ಟರ್ ಹಾಗೆ ಸೀನಿಯರ್ ಕೋಚ್ ಕೂಡ ಆಗಿದ್ದಾರೆ. ಸೊ ಅವ್ರನ್ನ ನಾವು ಮಾತಾಡ್ಸೋಣ. ಇರ್ಫಾನ್ ಸರ್ ನಮಸ್ಕಾರ. ಕೇಳಿಸ್ತಿಲ್ಲ ಅನ್ಸುತ್ತೆ. ಇರ್ಫಾನ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಇರ್ಫಾನ್ ಸರ್ ಕೇಳಿಸ್ತಾ ಇದೆಯಾ? ಅಲ್ಲಿ ತನಕ ಐ ಥಿಂಕ್ ದಿವ್ಯಾ ಅವ್ರ ಹತ್ರ ಹೋಗೋಣ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಬಗ್ಗೆ ಆಗಲೇ ಮಾತನಾಡ್ತಾ ಇದ್ರು, ಸರ್ ಕೂಡ ಹೇಳ್ತಾ ಇದ್ರು. ಈ ಹಿಂದಿನ ಸೀಸನ್ಗಳಲ್ಲಿ ವಿರಾಟ್ ಕೊಹ್ಲಿ, ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಏನು ಡಿಫ್ರೆನ್ಸ್ ಅನ್ನಿಸ್ತು ತಮಗೆ? ಅಂದರೆ ಇಸ್ ಕಮ್ ಫ್ರಮ್ ಅ ವೆರಿ ಬ್ಯಾಡ್ ಪ್ಯಾಚ್. ಲಾಸ್ಟ್ ಇಯರ್ ಆಗಿರ್ಬೋದು, ಒಬ್ಬರೇ ತೊಗೊತಿದ್ರು ತುಂಬ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಸೀನಿಯರ್ ಮೋಸ್ಟ್ ಪ್ಲೇಯರ್ಸ್ ಯಾರೂ ಇರ್ತಾ ಇರಲಿಲ್ಲ ಅಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ. ಸೊ ಏನೇ ರೆಸ್ಪಾನ್ಸಿಬಿಲಿಟಿ ಇದ್ದರೂ ಅಕಸ್ಮಾತ್ ಫೇಲ್ ಆದರೆ ಇಲ್ಲ ಅಕಸ್ಮಾತ್ ಏನಾದರೂ ಇಫ್ ಯು ಕುಡಂಟ್ ಪರ್ಫಾರ್ಮ್ ಅಟ್ ದ ರೈಟ್ ಟೈಮ್, ಸೊ ಟೀಮ್ ಯೂಸ್ ಟು ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಹಿಮ್. ಸೊ ಇವಾಗ ಏನಾಗಿದೆ ಅಂದರೆ ಒಂದು ಸೀನಿಯರ್ ಮೋಸ್ಟ್ ಪ್ಲೇಯರ್ಸ್ ಜೊತೆ ಲೈಕ್ ಫಿಲ್ ಸಾಲ್ಟ್ ಇರ್ಬೋದು, ಇವಾಗ ಮಯಾಂಕ್ ಅವ್ರು ಬಂದಿದ್ದಾರೆ. ಸೊ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಇಲ್ಲದ್ರೆ ದ ವೇ ಈಸ್ ಕಮ್ ಬ್ಯಾಕ್ ಫ್ರಮ್ ದ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಆ್ಯಂಡ್ ಆಲ್ ಆಡಿರೋದ್ರಿಂದ ಅವ್ರಿಗೂ ಒಂದು ಸಪೋರ್ಟ್ ಇದೆ, ಒಂಥರ ಪಿಲ್ಲರ್ಸ್ ಥರ ಇದ್ದಾರೆ. ರಜತ್ ಆಲ್ಸೋ ಸ್ಮ್ಯಾಟಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಈ ಥರ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದ್ರಿಂದ ಸೊ ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿ, ಪ್ಲಸ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಗೇಮ್ನ, ಪ್ರೆಷರ್ ಕಮ್ಮಿ ಇದೆ. ಆ್ಯಂಡ್ ಆಲ್ಸೋ ಈಸ್ ಏಬಲ್ ಟು ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ದ ಬೆಸ್ಟ್ ದಿಸ್ ಇಯರ್ ಅಂತ ಅನಿಸುತ್ತೆ. ರೈಟ್. ಇರ್ಫಾನ್ ಸರ್ ರೆಡಿ ಇದ್ದಾರೆ. ಗಂಗಾಧರ್ ಸರ್, ಇರ್ಫಾನ್ ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಗಂಗಾಧರ್ ಅವರೇ, ಎಸ್ ಕೇಳಿಸ್ತಾ ಇದೆ ಸರ್. ಇರ್ಫಾನ್ ಸರ್, ಇವತ್ತು ಬ್ಯಾಟಲ್ ಆಫ್ ರೆಡ್ RCB ವರ್ಸಸ್ ಪಂಜಾಬ್ IPL ಫೈನಲ್ಸ್. ಸರ್ ನಿಮ್ಮ ಪ್ರೆಡಿಕ್ಷನ್ ಏನು ಸರ್? ಹೌದು, ಪ್ರೆಡಿಕ್ಷನ್ ಬಿಡಿ, ನಾವೆಲ್ಲ ಒಂದೇ ಮಾತು ಇವತ್ತು ಹೇಳೋದು, RCB ಗೆಲ್ಲೇಬೇಕು, ನಾವೇ ಗೆಲ್ಲೋದು, ಈ ಸಲ ಕಪ್ಪು ನಮ್ಮದೇ ಅಂತ. ಆವತ್ತಿಂದ ಯಾವತ್ತು ನಾವು ಕ್ವಾಲಿಫೈ ಆಗಿದ್ದೀವಿ ಆವತ್ತಿಂದ ನಾವು ಇದೇ ಮಾತು ಹೇಳ್ತಾ ಇದ್ದೀವಿ. ಇವತ್ತು ಖಂಡಿತ ನಾವೇ ಗೆಲ್ತೀವಿ. ಸರ್, ಇನ್ನೊಂದು ಏನಂದ್ರೆ ನಿಮ್ಮ ಅಕಾಡೆಮಿಗೆ ಫಿಲ್ ಸಾಲ್ಟ್ ಕೂಡ ಬಂದಿದ್ರು, ದಿನೇಶ್ ಕಾರ್ತಿಕ್ ಕೂಡ ಬಂದಿದ್ರು, ಕೆಲ RCB ಫ್ಯಾನ್ಸ್ ಕೂಡ ನಿಮ್ಮ ಅಕಾಡೆಮಿಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದ್ರು, ಬಂದು ನೋಡ್ಕೊಂಡಿದ್ರು ಸರ್. ಸೊ ಅವರ ಒಂದು ಪ್ರಿಪರೇಷನ್, ಅವರ ಒಂದು ಮೈಂಡ್ ಸೆಟ್ ಹೇಗಿತ್ತು ಸರ್? ನೋಡಿ, ಪ್ರಿಪರೇಷನ್ ಈ ಸಲ RCB ಪ್ಲೇಯರ್ಸ್ ಮಾಡಿರೋದು ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ. ಒಂದೇನಂದರೆ ಮುಂಚೆಯಿಂದಾನೇ ಅವರೆಲ್ಲ ಅವರ ಎಕ್ಸ್ಪೀರಿಯನ್ಸಿಂದ ಏನೇನು ಆಗಬೇಕು, ಏನೇನು ಬೇಕಾಗಿದೆಯೋ ಅದನ್ನು ಕರೆಕ್ಟಾಗಿ ಅವರು ಪ್ಲ್ಯಾನ್ ಮಾಡಿ ಕೋಚಸ್ಗೆ ಮೆಂಟೋರ್ಸ್ಗೆಲ್ಲ ಮಾತಾಡಿ ಕರೆಕ್ಟಾಗಿ ಪ್ರಿಪರೇಷನ್ ಅಂತೂ ಮಾಡಿಕೊಂಡ್ರು. ಆ ನಂತರ ದಿನೇಶ್ ಕಾರ್ತಿಕ್ ಕೂಡ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಆ್ಯಸ್ ಎ ಮೆಂಟೋರ್, ಆಸ್ ಎ ಬ್ಯಾಟಿಂಗ್ ಕನ್ಸಲ್ಟೆಂಟ್. ಅದು ಅವ್ರದ್ದು ರೋಲ್ ಏನಿದೆ ಅದನ್ನು ಅವರು ಪೂರ್ತಿಯಾಗಿ ನಿಭಾಯಿಸಿದ್ದಾರೆ. ನಾನು ನೋಡಿದ ಥರ ದೇವದತ್ ಇರಲಿ, ಮಯಾಂಕ್ ಅಗರ್ವಾಲ್ ಇರಲಿ, ದಿನೇಶ್ ಕಾರ್ತಿಕ್, ಜಿತೇಶ್ ಶರ್ಮಾ ಅವರೆಲ್ಲ ಬಂದಿದ್ದವರೆಲ್ಲ ಆಬ್ಸಲ್ಯೂಟ್ಲಿ ಪ್ರೊಫೆಷ್ನಲ್ ಅಪ್ರೋಚ್, ಬಟ್ ಆಬ್ಸಲ್ಯೂಟ್ಲಿ ರಿಲ್ಯಾಕ್ಸ್ಡ್. ಆ ಥರ ಏನು ಟೆನ್ಷನ್ ತಗೊಂಡಿಲ್ಲ. ಏನು ಮಾಡಬೇಕು, ಎಷ್ಟು ಮಾಡಬೇಕು ಕರೆಕ್ಟಾಗಿ ಮಾಡಿದ್ದಾರೆ. ಆ ರಿಸಲ್ಟ್ಸ್ ಎಲ್ಲ ನಾವು ನೋಡಿದ್ದೀವಿ. ಅದರಿಂದ ಅವ್ರ ಪ್ರಿಪ್ರೇಷನಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು, ಅವ್ರಿಗೆ ನಾವು ಒಪ್ಕೋಬೇಕು. ಅವ್ರ ಪ್ಲ್ಯಾನಿಂಗ್ ತುಂಬ ಈ ಸಲ ತುಂಬ ಪರ್ಫೆಕ್ಟಾಗಿತ್ತು. ಅದರಿಂದ ನಾವು ರಿಸಲ್ಟ್ ಕೂಡ ನೋಡಿದ್ದೀವಿ. ಸರ್, ಪ್ಲ್ಯಾನಿಂಗ್ ಅಂತ ಹೇಳ್ತಾ ಇದ್ರಿ, ಬಟ್ ದಿನೇಶ್ ಕಾರ್ತಿಕ್ ನೀವು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಾನು, ತುಂಬಾ ಮಾತಾಡ್ತಾ ಇದ್ರಿ ಸರ್. ಏನಾದರೂ ಚರ್ಚೆ ಮಾಡ್ತಾ ಇದ್ರಾ ಈ RCB ಈ ಮ್ಯಾಚಸ್ ಬಗ್ಗೆ ಅಥವಾ RCB ಟೀಮ್ ಬಗ್ಗೆ? ಸೊ ಪ್ಲೇಯರ್ಸ್ ಬಗ್ಗೆ ಏನಾದರೂ ನೀವೇನಾದರೂ ಚರ್ಚೆ ಮಾಡಿದ್ರಾ ಸರ್ ದಿನೇಶ್ ಕಾರ್ತಿಕ್? ನೋಡಿ, ಒಂಥರ ನೋಡಿದ್ರೆ ಅವ್ರದ್ದು ಏನು ಇರುತ್ತೆ, RCBದು ಏನು ಪ್ಲ್ಯಾನ್ಸು ಪ್ರೋಗ್ರಾಮ್ಸ್ ಇರುತ್ತೆ, ಅವ್ರು ಯಾರಿಗೂ ರಿವೀಲ್ ಮಾಡಲ್ಲ. ಅವ್ರು ಮಾಡಲು ಕೊಡ್ದು, ಯಾಕಂದರೆ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಈಗ ಒಬ್ಬರಿಂದ ಇನ್ನೊಬ್ರಿಗೆ ಮಾತು ಹೋಗುತ್ತೆ. ಇಲ್ಲಿ ನಮ್ಮ ಅಕಾಡೆಮಿಗೆ ಬೇರೆ ಬೇರೆ ಪ್ಲೇಯರ್ಸು, ಬೇರೆ ಬೇರೆ ಫ್ರ್ಯಾಂಚೈಸ್ ಎಲ್ಲ ಬರ್ತಾರೆ. ಅದಕ್ಕೆ ಅವ್ರು ನಮಗೆ ಎಷ್ಟು ಹೇಳಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋದು. ಅವರ್ ಡಿಸ್ಕಷನ್ ವಾಸ್ ಬೇಸಿಕ್ಲಿ ಆನ್ ವಾಟ್ ಈಸ್ ರಿಕ್ವೈರ್ಡ್ ಈ ಫಾರ್ಮ್ಯಾಟಿಗೆ, ಈ ಮಾಡರ್ನ್ ಡೇ ಕ್ರಿಕೆಟಿಗೆ ಯಾವ ಥರ ಮಾಡ್ತೀವಿ, ಏನು ಮಾಡ್ತೀವಿ, ಜಿತೇಶ್ ಶರ್ಮಾ ಅದು ಏನು ಪ್ರಾಬ್ಲಮ್ ಇತ್ತು ಅದನ್ನು ಅಷ್ಟು ಮಾತ್ರ ನಾವು ಡಿಸ್ಕಸ್ ಮಾಡೋದು. ಮತ್ತು ಫಿಲ್ ಸಾಲ್ಟ್ ಬಂದಾಗ ಏನು ಅಂತ ನಾವು ಡಿಸ್ಕಸ್ ಮಾಡಿದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ಚೇಂಜಿಂಗ್. ಎವಲ್ಯೂಷನ್ ಆಗ್ತಾ ಇದೆ ಈ ಕ್ರಿಕೆಟಲ್ಲಿ. 10 runs per over has become a common thing. ಅದು ಹೇಗೆ, ಏನಾಯಿತು, ಹೌ ಇಸ್ ದ ಟ್ರಾನ್ಸ್ಫಾರ್ಮೇಷನ್, ಹೌ ಟು ಟೇಕ್ ಕೇರ್ ಆಫ್ ಇಟ್ ಆ್ಯಂಡ್ ವಾಟ್ ಈಸ್ ದ ಥಿಂಗ್ ಅಂತ ಹೇಳಿದ್ರೆ, ಟೆಕ್ನಿಕ್ ಅಂತೂ ಇದ್ದೇ ಇದೆ. ಬಟ್ ಇನೋವೇಷನ್ಸ್, ಡೇರಿಂಗ್, ಅಪ್ರೋಚ್,
ಮತ್ತು ಎಕ್ವಿಪ್ಮೆಂಟ್ ಎಲ್ಲ ಎವ್ರಿಥಿಂಗ್ ಕಾಂಟ್ರಿಬ್ಯೂಟ್ಸ್ ಟು ವಾಟ್ ಈಸ್ ಹ್ಯಾಪ್ನಿಂಗ್ ಟುಡೇ ಇನ್ ದ ಮಾಡರ್ನ್ ಡೇ IPL. ಸರ್ ಇನ್ನೊಂದು ಕ್ವಶನ್ ಇದೆ, ಮತ್ತೆ ಶ್ರೀನಾಥ್ ಸರ್ ಒಂದು ಕ್ವಶನ್ ನಿಮ್ಮನ್ನು ಕೇಳ್ತಾರೆ. ಸರ್, ಈಗ ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ದೇವದತ್ ಪಡಿಕ್ಕಲ್ ಇರ್ಬೋದು, ಹಾಗೆ ಹಿಂದೆ ಮಯಾಂಕ್ ಅಗರ್ವಾಲ್ ಕೂಡ ನಿಮ್ಮ ಒಂದು ಅಕಾಡೆಮಿಯಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ನಿಮಗೂ ಕೂಡ ಅವ್ರ ಗೇಮ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅವರಿಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನೀವು? ದೇವದತ್ ಈ ಸಲ ನೋಡಿ, ಹಿಂದಿನ ವರ್ಷ ಲಖನೌ ಫ್ರ್ಯಾಂಚೈಸಲ್ಲಿ ಅಷ್ಟು ಅವಕಾಶ ಸಿಗಲಿಲ್ಲ. ಸಿಕ್ಕಿದ ಅವಕಾಶದಲ್ಲೂ ಕೂಡ ಅವನು ರನ್ಸ್ ಬಂದಿಲ್ಲ. ಅದಕ್ಕೆ ಅವನು ವರ್ಕೌಟ್ ಮಾಡಿ ಅವನಿಗೆ ಗೊತ್ತಿತ್ತು ಯಾವ ಥರ ಅವನು ಔಟ್ ಆಗಿದ್ದಾನೆ, ಏನೇನು ಆಯಿತು ಅಂತ ಎಲ್ಲ ಬರೆದುಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಹೌ ಟು ರೆಸ್ಪಾಂಡ್ ಟು ದ ಸ್ಪೀಡ್, ದ ಬೌನ್ಸ್, ಈ ಎರಡಿತ್ತು. ಮತ್ತು ಲುಕ್ಔಟ್ ಫಾರ್ ದ ವೇರಿಯೇಷನ್, ಅದಕ್ಕೆ ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ದ. ದೇವದತ್ ಪಡಿಕ್ಕಲ್ ಇನ್ ದ ಪಾಸ್ಟ್ ಅವನು ಸ್ವೀಪ್ ಶಾಟ್ ಹೊಡಿತಾನೆ ಇರಲಿಲ್ಲ. ಈಗ ಸ್ವೀಪ್ ಶಾಟ್ ಹೊಡೆದು ಈಗ ನಾವು ಅಲ್ಲಿ ಆಡಿ ತೋರಿಸಿದ್ದ IPL ಮ್ಯಾಚಸಲ್ಲಿ. ಈ ಸಲ ಫಸ್ಟ್ ಟೈಮ್ ಹಿ ಹ್ಯಾಸ್ ಯೂಸ್ ದ ಸ್ವೀಪ್ ಶಾಟ್. ಆ ಥರ ಸೀಸನ್ ಟು ಸೀಸನ್ ಏನಾಗ್ತಾ ಇದೆ ಈಗ, ದೇರ್ ಆರ್ ಸೋ ಮೆನಿ ಅನಾಲಿಸ್ಟ್ಸ್. ಅವರೆಲ್ಲ ಇವನು ಹೆಂಗಾಡ್ತಾನೆ, ಯಾವ ಬೌಲರ್ ಹೆಂಗಾಡ್ತಾನೆ ಅಂತ ಅನಾಲಿಸಿಸ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಆಗಿ ಬರ್ತಾರೆ. ಅದಕ್ಕೆ ಕೌಂಟರ್ ಪ್ರಿಪ್ರೇಷನ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಬೌಲರ್ಸ್ ರೆಡಿಯಾಗಿ ಬರ್ತಾರೆ, ಅನಾಲಿಸ್ಟ್ ರೆಡಿಯಾಗಿ ಬರ್ತಾರೆ. ಅದಕ್ಕೆ ಉಲ್ಟಾ ಬ್ಯಾಟ್ಸ್ಮನ್ ಕೂಡ ದೇ ಹ್ಯಾವ್ ಟು ಇನೋವೇಟ್, ದೇ ಹ್ಯಾವ್ ಟು ಬ್ರಿಂಗ್ ನ್ಯೂ ಶಾಟ್ಸ್, ನ್ಯೂ ಐಡಿಯಾಸ್. ಅದೆಲ್ಲ ಎಲ್ಲ ಬ್ಯಾಟ್ಸ್ಮನ್ ಮಾಡ್ತಾ ಇರ್ಬೋದು. ಬಟ್ ದೇವದತ್ ಪಡಿಕ್ಕಲ್ ತುಂಬಾ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ದ. ಅವನಿಗೆ ಒಳ್ಳೆ ಸಪೋರ್ಟ್ ಕೂಡ ಸಿಕ್ತು ಫ್ರಮ್ ದ RCB ಮ್ಯಾನೇಜ್ಮೆಂಟ್. ಅದರಿಂದ ವಿ ಕುಡ್ ಸಿ ಸಮ್ ವೆರಿ ಗುಡ್ ರಿಸಲ್ಟ್. ಅನ್ಫಾರ್ಚುನೇಟ್ಲಿ ಅವ್ನು ಇಂಜರ್ಡ್ ಆಗಿ ಆಚೆ ಹೋದ. ಬಟ್ ಫಾರ್ ಕರ್ನಾಟಕಾಸ್ ಗುಡ್ ಲಕ್ ಆ್ಯಂಡ್ ಫಾರ್ ಅವರ್ ಓನ್ ಪರ್ಸನಲ್ ಗುಡ್ ಲಕ್, ಮಯಾಂಕ್ ಎ ಸ್ಟೆಪ್ಟ್ ಇನ್. ಮಯಾಂಕ್ ಬಂದ ಮೇಲೆ ಅವನು ಅವಕಾಶ ಸಿಕ್ಕಿದ ಕೂಡಲೇ ಅವನು ಪ್ರೂವ್ ಮಾಡಿ ತೋರಿಸ್ದ. ಅವನಿಗೆ ಆಚೆ ಬಿಟ್ಟಿದ್ದು ತಪ್ಪಂತ ಎಲ್ಲ ಫ್ರಾಂಚೈಸಿಗೆ ಈಗ ಫೀಲ್ ಆಗಿರಬೇಕು. RCBಗೆ ಬೆನಿಫಿಟ್ ಆಗಿದೆ. ಸಂಬಡೀಸ್ ಲಾಸ್ ಇಸ್ RCB's ಗೇನ್ ಅಂತ ಹೇಳ್ಬೋದು. ರೈಟ್. ಚೇತನ್ ಅಂತ ಹೇಳಿ ಗುಜರಾತ್ನ ನಮೋ ಸ್ಟೇಡಿಯಂ ಬಳಿಯಿಂದಾನೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಚೇತನ್, ಇಲ್ಲೇ ಜೋರಿದೆ ವೈಬ್, ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಅಭಿಮಾನಿಗಳು. ನೀವು ಆ ಜಾಗದಲ್ಲಿ ಇದ್ದೀರಿ, ಹೇಗಿದೆ ವೈಬ್, ಏನ್ ಹೇಳ್ತಿದ್ದಾರೆ ಫ್ಯಾನ್ಸ್? ಚೇತನ್, ಇಲ್ಲಿ ನಾವು ಬೆಂಗಳೂರಲ್ಲಿ ಇದೀವೋ ಇಲ್ಲ ಅಹಮದಾಬಾದಲ್ಲಿ ಇದೀವೋ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲ ಬರೀ ಹೆಂಗ್ ನೋಡಿದ್ರು RCB ಜೆರ್ಸಿನೇ ಕಾಣಿಸ್ತಾ ಇದೆ. ಸೊ ಪ್ರತಿಯೊಬ್ಬರು ಇಲ್ಲಿ RCBಗೆ ಸಪೋರ್ಟರ್ಸ್ ಇದ್ದಂಗಿದ್ದಾರೆ. ಯಾರು ಬೇರೆ ಪಂಜಾಬ್ ಸಪೋರ್ಟರ್ ಯಾರು ಕಾಣಿಸ್ತಾನೆ ಇಲ್ಲ ನಮ್ಗೆ ಇಲ್ಲಿ. ಇದೊಂಥರ ನಮ್ಗೆ ಹೋಮ್ ಮ್ಯಾಚ್ ತರನೇ ಫೀಲ್ ಆಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ ನಾವಿಲ್ಲಿ ಫೈನಲ್ ಮ್ಯಾಚ್ಗೆ ಬಂದಿರೋದು. ಸೊ ತುಂಬಾನೇ ಜನ ನೋಡಿದ್ರೆ ಜನ ಸಾಗರನೇ ಇದೆ ಇಲ್ಲಿ ನಾವು ಮೈನ್ ಗೇಟ್ ಹತ್ರ ಇದ್ದೀವಿ. ಇದು ಮೈನ್ ಗೇಟ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಲ್ಲಾನು ತುಂಬಾ ಜನ ಬಂದಿದ್ದಾರೆ. ಎಲ್ಲ RCBಗೆ ಸಪೋರ್ಟರ್ಸ್ ಇದ್ದಂಗೆ ಕಾಣ್ತಾ ಇದ್ದಾರೆ ನಮ್ಗೆ. ಸೊ ಇದೊಂದು ತುಂಬಾ ಒಳ್ಳೆ ಮ್ಯಾಚ್ ಆಗೋ ತರ ಕಾಣ್ತಿದೆ. ಈಗ ಒಂದು 10 ನಿಮಿಷ ಬಂದು ನಿಂತಿದೆ, ಮತ್ತೆ ಮಳೆ ಬರಲ್ಲ ಅನ್ನೋ ಒಂದು ಹೋಗ್ತಿದೆ ನಮ್ಗೆ. ಸೊ ಮ್ಯಾಚ್ ಪೂರ್ತಿ ಆಗುತ್ತೆ ಅಂತ. ಸೊ ಜೈ RCB. ನಾವು RCBಗೆ ತಗೊಂಡೇ ಬರ್ತೀವಿ ಬೆಂಗಳೂರಿಗೆ. ಜೈ RCB. ಚೇತನ್, ನಿಮ್ ಉತ್ಸಾಹ ನೋಡಿ ಖುಷಿ ಆಯ್ತು. ಜೊತೆಗೆ ಅಲ್ಲಿ RCB ಫ್ಯಾನ್ಸೇ ಹೆಚ್ಚಿದ್ದಾರೆ ಅನ್ನೋದನ್ನ ಕೇಳಿ ಕೂಡ ಖುಷಿ ಆಯ್ತು. ಅಂದ್ರೆ ಇಡೀ ಬರ್ತಾ ಇರೋರೆಲ್ಲ RCB ಫ್ಯಾನ್ಸ್ ಏನಾ? ಪಂಜಾಬ್ ಫ್ಯಾನ್ಸ್ ಯಾರು ಕಾಣಿಸ್ಕೊಳ್ತಾ ಇಲ್ವಾ ಅಲ್ಲಿ? ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೆದ್ರು ಒಂದೇ, ಅಹಮದಾಬಾದ್ ನಲ್ಲಿ ನಡೆದ್ರು ಒಂದೇ ಅನ್ನೋ ಹಾಗಿದ್ಯಾ ಸಿಚುವೇಶನ್ ಅಂತ ಹೇಳಿ? ಹೌದು, ಇದು ನಮ್ಗೆ ಸ್ವಂತ ಬೆಂಗಳೂರಲ್ಲೇ ಮ್ಯಾಚ್ ಆಡ್ದಂಗೆ ನಡೀತಾ ಇದೆ. ಸೊ ಇಲ್ಲಿ ಬೆಂಗಳೂರಿಗಿಂತ ತುಂಬಾ ಜನ ಕ್ರೌಡ್ ಇದೆ. ಸೊ ಇಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಸೀಟ್ಗಳಿರೋದ್ರಿಂದ ತುಂಬಾ ಕರ್ನಾಟಕದಿಂದಲೂ ತುಂಬಾ ಜನ ಬಂದಿದ್ದಾರೆ. ನಾವು ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೂ ನೋಡಿದ್ವಿ, ತುಂಬಾ ಜನ RCB ಟಿ ಶರ್ಟ್ಸ್ ನ ಹಾಕೊಂಡ್ ಬಂದಿದ್ರು. ಸೊ ನಮ್ಗೆ ಒಂಥರ RCB ಫ್ಯಾನ್ ಫೇಸ್ ಬಂದಿದ್ದು ವೆರಿ ಗುಡ್. ಸೊ ವಿ ಹ್ಯಾವ್ ಟು ವಿನ್ ದ ಮ್ಯಾಚ್, ವಿ ಹ್ಯಾವ್ ಟು ಸಪೋರ್ಟ್ RCB. ಎಕ್ಸಾಕ್ಟ್ಲಿ ಚೇತನ್, ಎಲ್ರು ಬಯಸ್ತಾ ಇರೋದು ಅದನ್ನೇ. ನೀವಾಗ್ಲೇ ಮಳೆ ಬಗ್ಗೆ ಹೇಳ್ತಾ ಇದ್ರಿ, ಮಳೆ ಏನಾದ್ರು ಬಂದಿದ್ಯಾ? ವೆದರ್ ಹೆಂಗಿದೆ ಇವತ್ತು ಅಹಮದಾಬಾದ್ ನಲ್ಲಿ? ಮಳೆ ಆಕ್ಚುಲಿ ಒಂದು 15 ನಿಮಿಷದ ಮುಂಚೆ ಒಂದು 10 ನಿಮಿಷ ಮಳೆ ಬಂದಿತ್ತು. ಒಂದು 10 ನಿಮಿಷಗಳ ಕಾಲ ಮಳೆ ಬಂದು ನಿಂತಿದೆ. ಈಗ ಸನ್ ನೋಡ್ತಾ ಇರ್ಬೋದು ನೀವು, ಬಿಸಿಲಿದೆ. ಸೊ ಮತ್ತೆ ಏನಾದ್ರು ಮಳೆ ಬರೋ ಚಾನ್ಸಸ್ ಹೇಳಿಕ್ ಬರಲ್ಲ. ಬಟ್ ಮ್ಯಾಚ್ ಅಂತೂ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ರೈಟ್ ಚೇತನ್, ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.